ಲೇ ಹರಿತಾ, ಏನೇ ಮಾಡ್ತಾ ಇದ್ಯಾ? ಒಳಗ್ ಸೇರ್ಕೊಂಡು ಬಾರೆ ಇಲ್ಲಿ ಜಲ್ದಿ. ಹರಿತಾ, ಲೇ ಹರಿತಾ ಬಾರೆ. ಏನತ್ತೆ, ಯಾಕೆ ಅಷ್ಟು ಜನ ಕೂಗ್ತಾ ಇದ್ದೀರಾ? ಏನಾಯ್ತು? ಈಗ ಮನೆ ಸೇರ್ಕೊಂಡು ಏನೇ ಮಾಡ್ತಿದ್ಯಾ? ಅಯ್ಯೋ ಅತ್ತೆ, ಇನ್ನೇನ್ ಮಾಡೋಣ, ಮಧ್ಯಾಹ್ನಕ್ಕೆ ಸಾರಿರ್ಲಿಲ್ಲ ಅಲ್ವಾ, ಅದಕ್ಕೆ ಏನಾದ್ರೂ ಹುಳಿ ಮೆಳಕೆ ಕಾಳು ಹಾಕಿ ಬಸ್ಸಾರ ಏನಾರ ಮಾಡೋಣ ಅಂತನ ನೋಡ್ತಿದ್ದೆ. ಯಾಕತ್ತೆ? ಹುಳಿ ಮೆಳಕೆ ಕಾಳು ಬೇಡ, ಪಳಿ ಮೆಳಕೆ ಕಾಳು ಬೇಡ. ಒಬ್ಬಟ್ಟು ಮಾಡಕ್ಕೆ ರೆಡಿ ಮಾಡ್ಕ. ಒಬ್ಬಟ್ಟು ಮಾಡಿ, ಆಮೇಲೆ ಏನಾದ್ರೂ ಪಾಯಸ ಮಾಡು ಒಂದಿಷ್ಟು. ಆಮೇಲೆ ಜಾಮೂನ್ ಇದಾವ, ಜಾಮೂನ್ ಪ್ಯಾಕೆಟ್ ಇದೆ, ಜಾಮೂನು ಮಾಡಿಬಿಡು. ಆಮೇಲೆ ಹೆಸರು ಬೇಳೆ ಚಿತ್ರಾನ್ನ, ಅದು ಮಸೂರಿ ಅಕ್ಕಿ ಹಾಕಿ ಚಿತ್ರಾನ್ನ ಮಾಡು. ಒಳ್ಳೆ ಏನು ಸಾರು ಮಾಡ್ಬಿಡು, ತರಕಾರಿ ಹಾಕ್ಬಿಟ್ಟು ಚೆನ್ನಾಗಿರ್ಬೇಕು. ಯಾಕತ್ತೆ ಇಷ್ಟೆಲ್ಲ ಮಾಡಕ್ ಕೇಳ್ತಾ ಇದ್ದೀರಾ? ಯಾರು ಬರ್ತಾ ಇದ್ದಾರೆ ಈಗ ನಮ್ಮ ಮನೆಗೆ? ಯಾರು ಬರ್ತಾ ಇದ್ದಾರೆ ಅಂತ ಕೇಳ್ತಾ ಇದೆಯಲ್ಲ? ಡಾಕ್ಟ್ರು ಬರ್ತಾ ಇದ್ದಾರೆ ಕಣೆ. ಏನು ಡಾಕ್ಟ್ರಾ? ಯಾಕತ್ತೆ ನಮ್ಮನೆಗೆಲ್ಲರೂ ಚೆನ್ನಾಗಿದ್ದೀವಲ್ಲ, ಡಾಕ್ಟ್ರು ಯಾಕೆ ಬರ್ತಾ ಇದ್ದಾರೆ ಮನೆಗೆ? ಅಲ್ಲ, ಡಾಕ್ಟ್ರು ಬಂದ್ರೆ ಇಷ್ಟೆಲ್ಲ ತಿಂಡಿ ಮಾಡ್ಬೇಕಾ? ಯಾರೋ ಮದುಮಗ ಬರ್ತಾನೆ ಅನ್ನೋ ತರ ಈ ಒಬ್ಬಟ್ಟು ಮಾಡು, ಜಾಮೂನ್ ಮಾಡು ಅಂತ ಹೇಳ್ತಾ ಇದ್ದೀರಾ? ಯಾಕತ್ತೆ? ಲೇ ದಡ್ಡಿ, ಡಾಕ್ಟ್ರು ಅಂದ್ರೆ ಇಲ್ಲಿ ಪೇಷಂಟ್ ಚೆಕ್ ಮಾಡಕ್ ಬರ್ತಾ ಇಲ್ಲ, ಹೆಣ್ಣು ನೋಡಕ್ ಬರ್ತಾ ಇದಾರೆ ಡಾಕ್ಟ್ರು ಈ ಮನೆಗೆ. ಅದಕ್ಕೆ ಹೇಳ್ತಾ ಇರೋದು, ಇದನ್ನೆಲ್ಲ ಮಾಡ್ಬಿಡು ಬೇಗ ಬೇಗ ಅಂತನ. ನೀಟಾಗಿ ಮಾಡ್ಬೇಕು, ಹಂಗ ಯಾವ್ದು ಹೆಚ್ಚು ಕಮ್ಮಿ ಮಾಡ್ಬೇಡ. ಸ್ವೀಟು, ಖಾರ, ಹುಳಿ, ಉಪ್ಪು ಎಲ್ಲ ಸರಿಯಾಗಿರ್ಬೇಕು. ತಿಂದ ತಕ್ಷಣ ಒಪ್ಕೊಂಡ್ಬಿಡ್ಬೇಕು ಅವರು ಈ ಮದ್ವೆಗೆ. ಯಾವ ಮದ್ವೆಗತ್ತೆ? ಇಲ್ಲಿ ಯಾರಿದ್ದಾರೆ? ಹೆಣ್ಣು ಯಾರು ನೋಡಕ್ ಬರ್ತಿದ್ದಾರೆ? ಯಾವ ಡಾಕ್ಟ್ರು? ಏನ್ ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಏನು ಅಂತ ಸರಿಯಾಗಿ ಹೇಳಿ ಅತ್ತೆ. ಅಯ್ಯೋ ದಡ್ಡಿ, ನಮ್ಮ ಮಾಯ ಇದ್ದಾಳಲ್ಲಿ, ಮಾಯಿ ನೋಡಕ್ಕೆ ಡಾಕ್ಟ್ರು ಗಂಡು ಬರ್ತಾ ಇದ್ದಾನೆ, ಅದಕ್ಕೆ. ಗೊತ್ತಾಯ್ತಾ? ಮಾಯನ್ಗೆ ಇನ್ನೊಂದು ಗಂಡು ನೋಡ್ತಾ ಇದ್ದೀರಾ? ಅಲ್ಲತ್ತೆ, ಗಂಡ ಬದುಕಿ ಇರ್ಬೇಕಾದ್ರೆ ಇನ್ನೊಂದು ಮದ್ವೆ ಮಾಡಿದ್ರೆ ಅದು ತಪ್ಪಲ್ವಾ? ಅಯ್ಯೋ ಅಲ್ಲ, ಇಷ್ಟ ಇಲ್ಲ ಅಂದ್ಮೇಲೆ ಅವನ ಜೊತೆ ಹೋಗಿ ಬಾಳಕ್ಕಾಗುತ್ತಾ? ನಮ್ಮ ಮಾಯನ್ ಲೆವೆಲ್ಗೆ ಡಾಕ್ಟ್ರು ಸರಿಯಾದ ಜೋಡಿ. ಆಗ ಅವನ ಕೋತಿ ಮೂತಿ ಇದ್ದಂಗೆ ಇದನ್ನಲ್ಲ, ಜುಂಜ ಅಲ್ಲ. ಅದು ಮೋಸದ ಮದ್ವೆ, ಇದು ನಿಜವಾದ ರಿಯಲ್ ಮದ್ವೆ. ಹೋಗು, ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ. ಹೋಗಿ ನಾನು ಹೇಳಿದ್ದೆಲ್ಲನ ಜಲ್ ಮಾಡು. ಜಾಮೂನು ನೆನ್ನೆ ದಿಸ್ಲೇನೆ ಮಾಡಿದ್ವಿ, ಅದೇ ಇದೆ ಇನ್ನೂನು. ಫ್ರೆಶ್ ಆಗೇ ಇದೆ. ಮಾಯಾನೇ ಮಾಡಿದ್ಲೇನೋ ತಿನ್ನಂಗಾಗಿದೆ ಅಂತಾನ. ಇನ್ನೂ ತುಂಬಾ ಇದಾವೆ ಬಿಡಿ. ಮಿಕ್ಕಿರೋದು ಒಬ್ಬಟ್ಟು, ಪಾಯಸ, ಆಮೇಲೆ ಹೆಸರು ಬೇಳೆ, ಚಿತ್ರಾನ್ನ ಎಲ್ಲ ಮಾಡ್ತೀನಿ. ಹೌದಾ? ಹಂಗಾರೆ ಇನ್ನೂ ಒಳ್ಳೇದಾಯ್ತು ಬಿಡು. ಜಾಮೂನು ಒಂದ್ ದಿವಸ ಬಿಟ್ರೇನೆ ತಿನ್ನಕ್ಕೆ ಚೆನ್ನಾಗಿರೋದು. ಹೆಂಗೋ ಮಾಯಾ ನೆನ್ನೆನೆ ಮಾಡಿದಾಳೆ, ಅವಳಿಗೆ ತಿನ್ನಂಗಾಗಿತ್ತೇನೋ ಎಲ್ಲೋ ಮಾಡಿಟ್ಟಿದ್ದಾಳೆ. ಒಳ್ಳೇದಾಯ್ತು ಬಿಡು, ಅವಳು ಮಾಡಿರೋದು ಒಂಥರ. ಬಂದ ತಕ್ಷಣ ಜಾಮೂನ ಎಲ್ಲನ ಬಟ್ಲಿಗೆ ಹಾಕ್ಬಿಡು. ಬಟ್ಲಿಗೆ ಹಾಕಿ ಗಂಡಿಗೂ ಅದ್ ಜೊತೆ ಬರೋ ಎಲ್ಲಾರ್ಗು ಕೊಟ್ಬಿಡ್ಬೇಕು. ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಅಕ್ಕಯ್ಯ ಫೋನ್ ಮಾಡಿದ್ಲು, ಆ ಹುಡುಗ ಅಪ್ಪ ಮತ್ತೆ ಹುಡುಗ ಇಬ್ರೇ ಅಂತ ಹೇಳಿದ್ಲು. ಇನ್ಯಾರಾದ್ರೂ ಫ್ರೆಂಡ್ಗಳು ಪಮ್ಗಳು ಏನಾದ್ರೂ ಇಲ್ಲಿಗೆ ಬರ್ತಾರ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರೆಡಿ ಆಗಿರ್ಬೇಕು ಎಲ್ಲದಕ್ಕೂ. ಸರಿ ಅತ್ತೆ, ಆಯ್ತು. ಎಲ್ಲಿ? ನಾನು ಇಲ್ಲಿದ್ದೀನಮ್ಮ. ಯಾಕೆ? ಅಯ್ಯೋ ಮಾಯಾ, ನಿನ್ನ ಅದೃಷ್ಟದ ಬಾಗ್ಲು ತೆಗಿತು ಕಣೆ, ತೆಗಿತು. ಇನ್ಮೇಲೆ ನೀನಂತೂ ಮಹಾರಾಣಿ ತರ ಇರ್ಬೋದು. ಡಾಕ್ಟ್ರ್ ಎಂಟಿ ಆಗಿರ್ಬೋದು ಆರಾಮಾಗಿ. ಏನ್ ಹೇಳ್ತಾ ಇದೀಯಮ್ಮ? ಡಾಕ್ಟ್ರ್ ಎಂಟಿನ ನಾನಾ? ಹೌದು ಕಣೆ ಮಾಯಾ, ನಿಮ್ ದೊಡಮಗೆ ಹೇಳಿದ್ವಲ್ಲ ಒಳ್ಳೆ ಗಂಡು ಹುಡುಕು ಅಂತನ. ನಿಮ್ ದೊಡಮ್ಮ ಡಾಕ್ಟ್ರ್ ಗಂಡೆ ಹುಡುಕಿದಾಳೆ ನಿನ್ಗೋಸ್ಕರ. ಹೌದೇನಮ್ಮ? ಡಾಕ್ಟ್ರಾ? ಯಾವಾಗ ಬರ್ತಾರಂತೆ? ಇನ್ನೇನ್ ಬಂದ್ಬಿಡ್ಬೋದು. ಬರ್ತಾ ಇದೀಯ ಅಂತ ನಿಮ್ ದೊಡಮ್ಮ ಫೋನ್ ಮಾಡಿದ್ಲು. ಕರ್ಕೊಂಡ್ ಬರ್ತಾ ಇದ್ದಾಳಂತೆ ಗಣ್ಣ. ಅದಕ್ಕೆ ನೀನ್ ಹೋಗಿ ಈ ಪ್ಯಾಂಟು ಗಿಂಟು ಎಲ್ಲ ಇಕ್ಕೆ ಬೇಡ, ಲಕ್ಷಣವಾಗಿ ಅಚ್ಚಕಟಾಗಿ ಸೀರೆ ಉಡ್ಕೊಂಡು ರೆಡಿ ಆಗಿರು. ಒಳ್ಳೆ ಮಹಾಲಕ್ಷ್ಮಿ ಕಣ್ಣಂಗ್ ಕಾಣ್ಬೇಕು. ಹಂಗ ಹೋಗು, ಜಲ್ದಿ ಹೋಗಿ ಹುಡ್ಕೋಗಿ. ಸರಿ ಅಮ್ಮ, ಆಯ್ತು. ನಾನೇ ಮೇಕಪ್ ಆರ್ಟಿಸ್ಟ್ ಆಗಿ ನಾನೇ ಮೇಕಪ್ ಮಾಡ್ಕೊಂಡಂಗೆ ಹಂಗೆ ಬರ್ತೀನ. ನೋಡ್ತಾ ಇರು ಹೆಂಗ್ ಬರ್ತೀನಿ ಅಂತನ. ಸರಿ ಆಯ್ತು, ಹೋಗು. ನೀನು ನಿನ್ನೆ ಗುಲಾಬ್ ಜಾಮೂನ್ ಮಾಡಿಕ್ಕಿದ್ಯಲ್ಲ, ಒಳ್ಳೇದಾಯ್ತು. ಬಾ, ನೀನು ಸೀರೆ ಉಡ್ಕೊಂಡು ಇವಳು ಹರಿತಾ ಎಲ್ಲನ ಬೋಲಿಗಿಲಿಗೆ ಎಲ್ಲ ಹಾಕಿ ಕೊಡ್ತಾಳೆ. ಗುಲಾಬ್ ಜಾಮೂನ ತಗೊಂಬಂದು ಮದ್ವೆ ಹುಡುಗನ್ಗೆ ಕೊಡ್ಬೇಕು ಮೊದ್ಲು ನೀನು. ಹಂಗ ಅದನ್ನ ತಿಂದ ತಕ್ಷಣ ಮದ್ವೆ ಹುಡುಗ ನಿನ್ನ ನೋಡಿ ಈ ಕಂಪ್ರೆಸ್ ಆಗ್ಬಿಡ್ಬೇಕು. ಮದ್ವೆಗೆ ಒಪ್ಕೊಂಡ್ಬಿಡ್ಬೇಕು ಅವಾಗ್ಲೇನೆ. ಅತ್ತೆ, ಅದು ಕಂಪ್ರೆಸ್ ಅಲ್ಲ, ಇಂಪ್ರೆಸ್. ಸುಮ್ ಕುಕ್ಕಳೆ, ಯಾವ್ದೋ ಒಂದು ಪ್ರೆಸ್. ಅಯ್ಯೋ ಅತ್ತೆ, ಅದು ಅರ್ಥನೇ ಬೇರೆ ಆಗುತ್ತೆ. ಇಂಪ್ರೆಸ್ಗೂ ಕಂಪ್ರೆಸ್ ಅಂದ್ರೆ ಒತ್ತಿ ಹಿಡ್ಕೊಂಬದು, ಹದುಮದು ಅಂತ ಅರ್ಥ. ಇಂಪ್ರೆಸ್ ಅಂದ್ರೆ ಮಿಕ್ಸೋದು ಅಂತ ಅರ್ಥ. ಅರ್ಥನೇ ಕೆಟ್ಟೋಗುತ್ತೆ. ಸುಮ್ನೆ ಪ್ರೆಸ್ ಐತಿ ಅಂತ ಅವ್ರ ಮುಂದೆ ಎಲ್ಲ ಹಿಂಗ್ ಹೇಳಕ್ ಹೋಗ್ಬೇಡ್ರಿ. ನಗ್ಬಿಡ್ತಾರ ಆಮೇಲೆ. ಅಯ್ಯೋ ಆಯ್ತು ಬಿಡಿ, ನೀನೊಬ್ಳಿಗೆಲ್ಲ ಇಂಗ್ಲಿಷ್ ಬರೋದು, ನನಗೂ ಬರುತ್ತೆ. ಹೋಗು, ನಾನು ಹೇಳಿದ್ದೆಲ್ಲನ ಮಾಡೋಗೋಗಿ. ಸರಿ ಅತ್ತೆ, ಆಯ್ತು. ಅಯ್ಯ, ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತು ತಾನೆ? ಹೋಗು ಬೇಗ ರೆಡಿಯಾಗಿ ಹೋಗು. ಸರಿ ಅಮ್ಮ, ಆಯ್ತು. ನೀನೇನ್ ಮಾಡ್ತೀಯಾ? ದಾರಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಹೊರಕ್ ಹೋಗಿ. ಬರ್ತಾ ಇದಾರ ಅಂತಾನ. ಬರ್ತಾ ಇರೋದು ಕಣ್ಣಿಗೆ ಬಿಟ್ಟ ತಕ್ಷಣ ನಿನಗೆ ಕೂಗಿ ಹೇಳ್ತೀನಿ.
ನೀನು ಬೇಗ ಹೋಗು, ಸೀರೆ ಉಟ್ಕೊಂಡು ರೆಡಿಯಾಗು. ಅಲ್ಲಮ್ಮ, ನನ್ನ ಮದುವೆ ಆಗಿರೋ ವಿಷಯ ಎಲ್ಲ ಗೊತ್ತಾಗೈತೆ ಅವ್ರಿಗೆ. ಅಯ್ಯೋ, ನಿಮ್ಮ ದೊಡ್ಡಮ್ಮಂಗೆ ನಾನೆಲ್ಲ ಹೇಳಿದ್ದೀನಿ, ಅವಳು ಹಂಗೆ ಹೇಳಿದಾಳಂತೆ. ನೀನೇನು ತಲೆ ಕೆಡಿಸ್ಕೊಂಬೇಡ, ಹೋಗು. ಅದನ್ನೆಲ್ಲ ನಾವು ನೋಡ್ಕೊಂತೀವಿ. ನೀನು ಮದುವೆ ಬಗ್ಗೆ ಮಾತ್ರ ಯೋಚನೆ ಮಾಡು. ರೆಡಿಯಾಗಿ ಹೋಗು ಜಲ್ದು. ಹೆಂಗೆ ಹುಡುಗನ್ನ ಕಂಪ್ರೆಸ್ ಮಾಡೋದು ಅಂತನ ಚಿಂತೆ ಮಾಡು. ಬೇರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನೀನು. ಅಯ್ಯೋ ಅಮ್ಮ, ಕಂಪ್ರೆಸ್ ಅಲ್ಲ, ಇಂಪ್ರೆಸ್ಸು. ಆಯ್ತಾಯ್ತು, ಹೋಗೆ ತಾಯಿ. ಹೋಗು. ಅಯ್ಯೋ ಡಾಕ್ಟ್ರು, ನನಗೆ ಡಾಕ್ಟ್ರ್ ಅಳಿಯ. ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಡಾಕ್ಟ್ರು ನನಗೆ ಅಳಿಯಾಗಿ ಬರ್ತಾ ಇರೋದು. ಅಯ್ಯೋ, 7 ಜನ್ಮದ ಪುಣ್ಯನೇ ಇರಬೇಕು. ನಮ್ಮ ಅಕ್ಕನಿಗೆ ಮಾಯನ ಗಂಡ ಸತ್ತೋಗೋನೆ ಅಂತ ಹೇಳು ಅಂತ ಹೇಳಿದ್ದೆ. ಆ ಡಾಕ್ಟ್ರು ಹೇಳ್ತೀನೂ ಸತ್ತೋಗೋಳಂತೆ. ಮದುವೆಯಾಗಿ 2 ವರ್ಷನೂ ಎಷ್ಟು ಆಯ್ತು ಅಂತ ಅಕ್ಕ ಹೇಳ್ತಾ ಇದ್ಲು. ಬಂದ್ಮೇಲೆ ತಿಳ್ಕೊಂಡ್ರಾಯ್ತು ಬಿಡು, ಅದ್ರ ಬಗ್ಗೆ ನನಗೆ ಯಾಕೆ. ಒಟ್ಟಿನಲ್ಲಿ ಡಾಕ್ಟ್ರು ಬರ್ತಾ ಇದಾರಲ್ಲ ನಮ್ಮನೆಗೆ, ಅಷ್ಟೇ ಸಾಕು. ಎಲ್ಲಿ ಬರ್ತಾ ಇದ್ದಾರೋ ಏನೋ ನಮ್ಮ ಅಕ್ಕ, ಏನು ಡಾಕ್ಟ್ರು ಎಲ್ಲನ. ಅಯ್ಯೋ, ಯಾವಾಗ ಬರ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ನಮ್ಮೂರವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ಇವರು ನಾವು ಮದುವೆ ಮಾಡೋದನ್ನು ಇಲ್ಲೇ ನಮ್ಮ ಮನೆಗೆ ಮಾತಾಡ್ಬಿಟ್ಟು ಅವಳಿಗೂ ಹೇಳ್ಬೇಕು, ಅಜ್ಜಕ್ಕೂ ಹೇಳ್ಬೇಕು. ತರಲೆ ನನ್ನ ಮಕ್ಕಳು ಎಲ್ಲೂ ಈ ವಿಷಯ ಲೀಕ್ ಮಾಡಬಾರ್ದು, ನಮ್ಮೂರಾಗ ಯಾರಿಗೂ ಹೇಳ್ಬಾರ್ದು ಅಂತ ವಾರ್ನಿಂಗ್ ಮಾಡಬೇಕು. ಹೋದ್ಮೇಲೆ ಆಮೇಲೆ ಮಾಡೋಣ. ಹಿಂಗೆ ಬರ್ತಾ ಇದ್ದಾರಂತೆ. ಜಯ, ನಿಮ್ ಡಾಕ್ಟ್ರ್ ಒಳಿಯ ಬರ್ತಾ ಇದಾರೆ ಕಣಿ. ಮಾಯಿನ್ಗೆ ರೆಡಿಯಾಗ ಕೇಳಿದ್ಯಾ? ಹೌದಕ್ಕ, ರೆಡಿ ಆಗ್ತಾ ಇದ್ದಾಳೆ. ಎಲ್ಲ ಅಡುಗೆನೂ ಮಾಡಕ್ಕೆ ಹೇಳಿದೀನಿ. ನನ್ನ ಸೊಸೆಗೆ ಮಾಡ್ತಾ ಇದ್ದಾಳೆ. ಬಾರಣ, ಬಾರಪ್ಪ. ನಮಸ್ಕಾರ, ಚೆನ್ನಾಗಿದ್ದೀರಾ? ನನ್ನ ಹೆಸರು ಜಯಮ್ಮ ಅಂತನ. ಹೌದಾ, ನೀವಿಬ್ರು ಒಂದೇ ತರ ಇದ್ದೀರಲ್ಲ. ನೀವಿಬ್ರು ಅವಳಿ ಜವಳಿನಾ? ಹೌದು ಅಣ್ಣ, ನಾವಿಬ್ರು ಅವಳಿ ಜವಳಿ. ಇವಳ ಹೆಸರು ಜಯಮ್ಮ ಅಂತ, ನನ್ನ ತಂಗಿ. ಓ ಹೌದಾ, ಅದಕ್ಕೆ ಒಂದೇ ತರ ಇದ್ದೀರಾ. ಸರಿ, ಬರೀ ಒಳಿಕೆ ಜಯಮ್ಮ, ಒಳಿಕರಿಯೇ ಬರೀ. ಡಾಕ್ಟ್ರೇ, ಇದೇನಿದು ಬ್ಯಾಗು? ಏನಿಲ್ಲ ಕಣೆ ಜಯಮ್ಮ, ಹಾಸ್ಪಿಟ್ಲಿಂದ ಫೋನ್ ಬಂತು. ಆಸ್ಪತ್ರೆಗೆ ಹೋದ್ರ ಹಂಗೇನೆ ಬ್ಯಾಗನ್ನು ಕೈಯಾಗೆ ಇಟ್ಕೊಂಡ್ ಬಂದವ್ರಿ. ಅದ್ರಾಗೆ ಅದೇನೇನೋ ಫಸ್ಟ್ ಏಡ್ ಮಾಡಕ್ಕೆ ಏನೇನೋ ಇಟ್ಕೊಂಡಿರ್ತಾರಲ್ಲ, ಸ್ಟೆಥೋಸ್ಕೋಪು, ಆಮೇಲೆ ಎಮರ್ಜೆನ್ಸಿಗೆ ಅಂತ ಒಂದಿಷ್ಟು ಅದು ಇದು ಇಟ್ಕೊಂಡಿರ್ತಾರೆ ಅಲ್ವಾ ಡಾಕ್ಟ್ರೇ? ಹೌದು, ಬ್ಯಾಗು ನಾವು ಕೈಲೇ ಇಟ್ಕೊಂಬಂದ್ಬಿಟ್ವಿ. ಹಾಸ್ಪಿಟ್ಲಿಗೆ ಹೋಗಿದ್ನಲ್ವಾ, ತಗೊಂಬಂದೆ ಮರ್ತ್ಬಿಟ್ಟು. ಹೌದಾ, ಸರಿ, ಒಳ್ಳೇದಾಯ್ತು. ಬನ್ನಿ, ನಮ್ಮ ಮನೆಗೂ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ನೀವೇ ಇಲ್ಲೇ ಚೆಕ್ ಮಾಡ್ಬಿಡ್ಬೋದಲ್ಲ. ಮಾಡೋಣ ಬಿಡಿ, ಅದಕ್ಕೇನಂತೆ. ಸರಿ ಬನ್ನಿ, ಬರೀ ಒಳಿಕೆ. ಬಾ ಕೂತ್ಕೋ. ಹಳಿ ಅಂದ್ರೆ ಕೊಡಿ, ಆ ಬ್ಯಾಗ್ನ ಒಳಗಡೆ ಇಟ್ಟಿರ್ತೀನಿ, ಆಮೇಲೆ ತಗೊಂಡೋಗಿರಂತೆ ಹೋಗ್ಬೇಕಾದ್ರೆ. ಪರವಾಗಿಲ್ಲ ಆಂಟಿ, ಇಲ್ಲೇ ಇರ್ಲಿ. ಕೊಡಿ ಹೇಳಿ ಅಂದ್ರೆ ಸುಮ್ಮನೆ. ಈ ಬ್ಯಾಗ್ನ ಒಳಗಿಟ್ಟಿರ್ತೀನಿ, ಆಮೇಲೆ ಹೋಗ್ಬೇಕಾದ್ರೆ ನೆನೆಸ್ಕೊಂಡು ಕೊಡು. ಸರಿ ಆಯ್ತು, ತಗೊಂಡೋಗಿಕ್ಕೋ. ಕೂತ್ಕೊಳ್ಳಮ್ಮ ವಿಜಯಮ್ಮ, ಕೂತ್ಕ. ಮನೇಲಿ ಯಾರ್ಯಾರಿದ್ದಾರೆ? ತಂಗಿ ಮನೆಗೆ ಮಗ, ಸೊಸೆ, ಆಮೇಲೆ ಮಗಳು, ಆಮೇಲೆ ಅವಳ ಗಂಡ. ಓ ಹೌದಾ, ಏನ್ ಕೆಲಸ ಮಾಡ್ತಾರೆ ಅವರು? ಹಿಂಗೆ ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್. ನನ್ನ ತಂಗಿ ಮಗ ಒಂದ್ 5-6 ಹಸುಗಳಿದಾವೆ. ಹಸುಗಳನ್ನ ಕಾದು ದಿನಕ್ಕೆ ಒಂದ್ 30-40 ಲೀಟ್ರ್ ಹಾಲು ಹಾಕ್ತಾನೆ. ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 50,000 ರೂಪಾಯಿ ದುಡಿತಾನೆ. ನಮ್ಮ ಮಾಯ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದಾಳೆ. ಬ್ಯೂಟಿ ಪಾರ್ಲರ್ ಇದೆ ಊರಾಗೆ, ಚೆನ್ನಾಗಿ ಬ್ಯೂಟಿ ಪಾರ್ಲರಿಂಗ್ ಮಾಡ್ತಾಳೆ ಅವಳು. ಹೌದಾ, ಸೂಪರ್. ಹಂಗಾದ್ರೆ ಅಕ್ಕ, ಏನು ಜಯಮ್ಮ, ಎಲ್ಲೇ ಮಾಯಾ? ಕರ್ಕೊಂಬರಕ್ ಹೋಗಿ. ಬರ್ತಾ ಇದ್ದಾಳಕ್ಕ, ಬರ್ತಾ ಇದ್ದಾಳೆ. ಮಾಯಾ, ಬೇಗ ಗುಲಾಬ್ ಜಾಮೂನ್ ತಗೊಂಡು ಬಾರಮ್ಮ. ಬಂದ್ಯಾ? ಹೋಗು, ತಗೊಂಡು ಕೊಡೋಗು. ತಗೊಳ್ರಿ, ನಮ್ಮ ಆಯನೇ ಮಾಡಿರೋದು. ನೆನ್ನೆನೆ ಮಾಡಿಕ್ಕಿದ್ಲು ನೀವ್ ಬರ್ತೀರಾ ಅಂತನ. ಅವಳು ಕನ್ಸು ಬಿದ್ದಿತ್ತೋ ಏನೋ. ಅವಳಿಗೂ ಅಷ್ಟೇ ಗುಲಾಬ್ ಜಾಮೂನ್ ಅಂದ್ರೆ ತುಂಬಾ ಇಷ್ಟ. ತಗೊಳ್ಳಿ, ತಿನ್ನಿ, ಟೇಸ್ಟ್ ನೋಡಿ ಹೆಂಗಿರುತ್ತೆ ಅಂತ. ನಮ್ಮ ಆಯ ತುಂಬಾ ಚೆನ್ನಾಗಿ ಮಾಡ್ತಾಳೆ. ತಿಂದ ತಕ್ಷಣ ನೀವು ಕರ್ಗೋಗ್ಬಿಡ್ತೀರಾ. ಮಾಯಾ, ಬಾರಮ್ಮ ಈ ಕಡೆಗೆ. ಸರಿ. ಏನಮ್ಮ ಜಯಮ್ಮ, ನಿಮ್ಮ ಮಗಳಿಗೆ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಎಷ್ಟು ದಿನ ಆಯ್ತು? ನನ್ನ ಮಗಳಿಗೆ ಮದುವೆಯಾಗಿ 1 ವರ್ಷ ಆಯ್ತು. ಮದುವೆಯಾಗಿ 3 ತಿಂಗಳಿಗೆ ನನ್ನ ಮಗಳ ಗಂಡ ಆಕ್ಸಿಡೆಂಟ್ನಾಗೆ ಸತ್ತೋಗ್ಬಿಟ್ಟ ಅಣ್ಣ. ಹೌದಾ, ನೀವು 1 ವರ್ಷ ಅಂತೀರಿ, ಇವ್ರು 8 ತಿಂಗಳು ಅಂತ ಹೇಳಿದ್ರು. ಲೇ ಜಯಮ್ಮ, ಏನಿದು? ಮಕ್ಕಳಿಗೆ ಡೇಟ್ ಎಲ್ಲ ಮರ್ತೋಗಿರ್ಬೇಕು, ಅದಕ್ಕೆ ಹಂಗಂತ ಹೇಳವಳೆ ಅಲ್ವೇನಕ್ಕ? ಹೌದೌದು, ನನಗೆ ಮರ್ತೋಗಿತ್ತು, ಅದಕ್ಕೆ 8 ತಿಂಗಳು ಅಂತ ಹೇಳಿದೆ. ಮದುವೆಯಾಗಿ 3 ತಿಂಗಳಿಗೇನೆ ನಮ್ಮ ಮಾಯನ ಗಂಡ ಹೋಗ್ಬಿಟ್ಟ. ಮತ್ತೆ ನೀವಲ್ಲಿ 8 ತಿಂಗಳಾದ್ಮೇಲೆ 8 ತಿಂಗಳಾಗಿತ್ತು ಮದುವೆ ಆಗಿ, ಯಾವಾಗ ಸತ್ತೋದ್ರು ಅಂತಂದ್ರಿ? ಅಯ್ಯೋ ಅಳಿಯಂದ್ರೆ, ಅದು 8 ತಿಂಗಳಲ್ಲ, 1 ವರ್ಷ ಆಗೈತೆ. ಮದುವೆ ಆಗಿ 3 ತಿಂಗಳಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ. ನನಗೆ ಸರಿಯಾಗಿ ನೆನಪಿಲ್ಲ, ಮರ್ತೋಗಿದ್ದೆ, ಹಂಗಾಗಿ ಹಂಗೆ ಹೇಳಿದೆ. ನನಗೆ ಸರಿಯಾಗಿ ಗೊತ್ತಿರ್ಲಿಲ್ಲ. ಹೌದಾ, ಸರಿ ಆಯ್ತು ಬಿಡಿ, ಪರವಾಗಿಲ್ಲ. ನೀವು ತಿನ್ನಿ, ಜಾಮೂನ್ ತಿನ್ರಿ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.